ಹೆಸರು ಸಚಿನ್ ಅಂತ. ನಮ್ಮೂರು ಹಾಸನ್ನು. ಸುಮಾರು ಒಂದು 3-4 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಚಿಕ್ಕದಾಗಿ 2-3 ಹಸುಗಳಿಂದ ನಮ್ಮ ತಾಯಿ ಜೊತೆ ಸೇರ್ಕೊಂಡು ಹಸು ಸಾಕಾಣಿಕೆ ಮಾಡ್ತಾ ಇದ್ವಿ. ಈಗ ಹಸು ಸಾಕಾಣಿಕೆನ ಹೈನೋದ್ಯಮವಾಗಿ ಕನ್ವರ್ಟ್ ಮಾಡಿದೀವಿ 3-4 ವರ್ಷದಿಂದ. ಸೊ ಇದು ಯಾವ ರೀತಿ ಮೇಂಟೈನ್ ಮಾಡೋದು, ಯಾವ ರೀತಿ ಸಾಕಾಣಿಕೆ ಮಾಡೋದು, ಕರುಗಳು ಯಾಕೆ ಸಾಕಾಣಿಕೆ ಮಾಡೋದು, ಎಲ್ಲಾನು ಸವಿವರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹಂಚ್ಕೊಂತೀನಿ. ಸೊ ಯಾವ ರೀತಿ ಸವಾಲುಗಳಿರುತ್ತೆ, ಹಾಗೂ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಯಾವ ರೀತಿ ಪ್ರತಿನಿತ್ಯ ಕೆಲಸ ನಡೆಯುತ್ತೆ. ಆಮೇಲೆ ನಾನು 3 ವರ್ಷದಿಂದನೂ ಲೇಬರ್ ಇಟ್ಕೊಂಡೆ ಕೆಲಸ ಮಾಡ್ತಿರೋದು. ಮತ್ತೆ ಲೇಬರ್ಸ್ ಎಲ್ಲ ಹೆಂಗೆ, ಮೇಂಟೆನೆನ್ಸ್ ಎಲ್ಲ ಹೆಂಗೆ, ಜೊತೆಗೆ ಪ್ರತಿದಿನ ಎಷ್ಟು ಲೀಟ್ರ್ ಹಾಲು ಕರಿತಾ ಇದ್ದೀನಿ. ಮತ್ತೆ ಹಸುಗಳೆಲ್ಲ ನಾವು ಕಟ್ಟಲ್ಲ, ಮತ್ತೆ ಪ್ರತಿದಿನ ಮೈ ತೊಳಿಯಲ್ಲ. ಈ ರೀತಿ ತುಂಬಾ ಈಸಿಯಾಗಿ ಒಂದು 10-15 ಕುಂಟೆ ಜಾಗದಲ್ಲಿ ಒಂದು 30 ಹಸುನ, ಎಕರೆ ಗಟ್ಟಲೆ ಜಾಗ ಏನ್ ಬೇಕಾಗಿಲ್ಲ, ಜಸ್ಟ್ ಒಂದು 10-15 ಕುಂಟೆ ಜಾಗದಲ್ಲಿ ನಾನು ಹೆಂಗೆ 30 ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಕೋಳಿ ಸಾಕಾಣಿಕೆ ಜೊತೆ ಸಮಗ್ರ ಕೃಷಿ ಮಾಡ್ಬೇಕನ್ನೋ ಕನಸಿದೆ. ಈಗ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ನಾನು ಇದರಲ್ಲಿ ಹಸು ಸಾಕಾಣಿಕೆ ಬಗ್ಗೆ ಅಂದ್ಬಿಟ್ಟು ನಾನೆಲ್ಲ ವಿಡಿಯೋ ಮಾಡ್ತಿಲ್ಲ, ನಾನು ಈಗ ಕಲಿತಾ ಇದ್ದೀನಿ. ಈ ಚಾನಲ್ ಮಾಡೋದ್ರ ಮುಖಾಂತರ ನಾನು ಈಗ ಗೊತ್ತಿರೋರ್ನು ಕೂಡ ಮಾಹಿತಿಗಳನ್ನ ಹಂಚ್ಕೋತೀನಿ. ಆಮೇಲೆ ನನಗೆ ಗೊತ್ತಾಗದಿರೋದನ್ನು ಕೂಡ ಬೇರೆಯವ್ರ ಕಡೆಯಿಂದ ಕಲಿತೀವಿ. ಈ ಹಸು ಸಾಕೋನು ಈ ರೈತ ಆಗ್ಬೇಕು ಅಂತ ಅಂದ ತಕ್ಷಣನೇ ಈ ಜನಗಳು ನೋಡೋದು ಹೆಂಗೆ ಅಂದ್ರೆ ಹುಚ್ಚರ ಥರನೇ ನೋಡೋದು. ಈ ರೈತ ಆಗ್ತೀನಿ ಅಂತ ಅಂದ್ರೆ ಫಸ್ಟ್ ಈ ಸೊಸೈಟಿ ಏನು ಅಂತ ಗೊತ್ತಿಲ್ಲ, ಈ ಮನೆಯವರು ಫಸ್ಟ್ ಹೇಳೋದು ನೀನು ಹುಚ್ಚನ ಅಂತ ಕೇಳ್ತಾರೆ. ಹಂಗೆ ನಂತರ ಹುಚ್ಚುಚ್ಚ ಕನ್ಸ್ಕೊಂಡಿರುವಂತ ಯುವಕರಿಗೆ ನನ್ನ ಕಡೆಯಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಬೋದು. ನನ್ನಂಗೆ ಹುಚ್ಚುಚ್ಚು ಕನ್ಸ್ಕೊಂಡಿರುವಂತಹ ಯುವಕರಿಗೆ ನನ್ನ ಕಡೆಯಿಂದ ಸ್ವಲ್ಪ ಮಾಹಿತಿ ಸಿಗ್ಬೋದು. ಯಾವ ರೀತಿ ಆರಂಭ ಮಾಡಬೇಕು, ಯಾವ ರೀತಿ ಕಡಿಮೆ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ನಾವು ಡೈರಿ ಫಾರ್ಮ್ನ ಸ್ಟಾರ್ಟ್ ಮಾಡ್ಬೋದು, ಮತ್ತೆ ರನ್ ಮಾಡ್ಬೋದು, ಯಾವ ರೀತಿ ಒಳ್ಳೆ ಇನ್ಕಮ್ನ ಗಳಿಸ್ಬೋದು ಅಂತ ಎಲ್ಲ ಮಾಹಿತಿಗಳನ್ನ ಕೊಡ್ತೀನಿ. ಎಷ್ಟು ಜಾಗ ಬೇಕಾಗುತ್ತೆ, ಯಾವ ರೀತಿ ಮೇವು ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು, ಮತ್ತೆ ಹಸುಗಳಿಗೆ ಏನೇನು ಫೀಡ್ ಹಾಕ್ಬೇಕು, ಕರುಗಳು ಸಾಕಾಣಿಕೆ ಆಗಿರ್ಬೋದು, ಇದ್ರ ಬಗ್ಗೆ ಸವಿರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಾನು ಮಾಹಿತಿಗಳನ್ನ ಹಂಚ್ಕೊಂತೀನಿ. 3-4 ವರ್ಷದಿಂದ ಹಸು ಸಾಕಾಣಿಕೆನ ಹೈನೋದ್ಯಮವಾಗಿ ಕ್ರಿಯೇಟ್ ಮಾಡಿದ್ದೀನಿ, ಹೈನೋದ್ಯಮವಾಗಿ ನಡೆಸ್ತಾ ಇದ್ದೀನಿ ಇವಾಗ. ಸೊ ಇದು ಒಂಥರ ಹುಚ್ಚು ಕನಸು ನನಗೆ. ರೈತ ಆಗ್ಬೇಕು, ಏನಾದ್ರು ಮಾಡ್ಬೇಕಲ್ಲಪ್ಪ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಸರ್ಚ್ ಮಾಡಿದಾಗ, ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡಿದೆ, ಏನಿದು 2 ಹಸು ಕೊಟ್ಟಿಗೆಲ್ ಕಟ್ಟೋದಂತೆ, ಮತ್ತೆ ಇಟ್ಕೊಂಡು ತೋಟದಲ್ಲಿ ಮೇಯಿಸೋದು, ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಮೊಬೈಲ್ ಎತ್ಕೊಂಡು ಎಲ್ಲ ಫಾರಿನ್ ಕಂಟ್ರಿಲಿ ಹೆಂಗ್ ಮಾಡ್ತಾರೆ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ಮಾಡ್ಬೇಕು. ಯಾಕಂದ್ರೆ ಅಲ್ಲೆಲ್ಲ 500-1000 ಹಸುಗಳನ್ನ ತುಂಬಾ ಸಿಂಪಲ್ ಆಗಿ ಸಾಕ್ತಾ ಇರ್ತಾರೆ. ಅದೆಲ್ಲ ತುಂಬಾ ಇಷ್ಟ ಆಗಿತ್ತು ನನ್ಗೆ. ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ಈ ಕಟ್ಟೋದು, ಹಿಡ್ಕೊಂಡ್ಬರೋದು, ಮತ್ತೆ ಈ ಕಾನ್ಸೆಪ್ಟ್ ನನಗೆ ಇಷ್ಟ ಇರಲಿಲ್ಲ. ನನಗೇನೋ ಬೇರೆ ವಿಶೇಷವಾಗಿ ಬೇರೆ ಏನೋ ಹೊಸದಾಗಿ ಏನೋ ಮಾಡ್ಬೇಕನ್ನೋ ಆಸೆ. ಸೊ ಹಂಗಾಗಿ ನಾನೆಲ್ಲ ಇಂಟರ್ನೆಟ್ ಎಲ್ಲ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಹಸುಗಳನ್ನ ಕಟ್ತೇನೆ ಹಂಗೆ ಫ್ರೀಯಾಗಿ ಬಿಟ್ಟು ಸಾಕೋ ತರ. ತುಂಬಾ ಈ 50-60 ಹಸು ಆದ್ರೂ ಕೂಡ 2-3 ಜನ ಮೇಂಟೈನ್ ಮಾಡೋ ತರ ಕಾನ್ಸೆಪ್ಟ್ಗಳು ನನಗೆ ಸಿಗುತ್ತೆ. ತುಂಬಾ ಇವತ್ತು ನಾನು ಕೂಡ ತುಂಬಾ ಸ್ವತಂತ್ರವಾಗಿ, ನನ್ನ ಹಸುಗಳು ತುಂಬಾ ಸ್ವತಂತ್ರವಾಗಿ, ಇಬ್ರು ಸ್ವತಂತ್ರವಾಗಿ ಬದುಕ್ತಾ ಇದೀವಿ. ಖಂಡಿತವಾಗ್ಲೂ ರೈತ ಬೆಳಿಬೇಕು, ರೈತನ ಸಪೋರ್ಟ್ ಮಾಡಿ. ಜೈ ರೈತ.